ದ ಗ್ರೇಟ್ 14 ಬಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಈ ರಾಜ್ಯವನ್ನ ಪಾಪರ್ ಮಾಡಿದೆ. ಇವತ್ತು ಖಜಾನೆಯಲ್ಲಿ ದುಡ್ಡಿಲ್ಲ. ಹೌದು, ಯಾಕಂದ್ರೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಟ್ಯೂಬ್ಲೈಟ್ ಮುಖ್ಯಮಂತ್ರಿ ಅಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನು ನಾರಾಯಣ ಸ್ವಾಮಿ ಅವರಿಗೆ ಹಿಂದೆ ಬಿಜೆಪಿ ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲಿಲ್ಲ, ನಾವೆಲ್ಲ ಫ್ರೀಗಳನ್ನ ಕೊಡ್ತೀರಿ, ಮತ್ತೆ ಯಾವುದೇ ಬೆಲೆಯನ್ನ ರೈಸ್ ಮಾಡಲ್ಲ, ನಾವು ಯಾವುದೇ ಹೈಕ್ ಇಲ್ಲದೆ ನಾವು ನಿಮ್ಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯ್ತು, ಜನ ಶಾಪ ಹಾಕಿದ್ರು. ಹಾಲು, ಮಕ್ಕಳು ಕುಡಿಯೋ ಹಾಲು, ಅದಕ್ಕೂ ಮಕ್ಕಳು ಕುಡಿಯೋ ಹಾಲಿಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲ್ಗೂ ಕಲ್ಲು ಹಾಕಿದ್ರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ನಾನು ನೋಡಿದ್ದೀನಿ. ಸುಣ್ಣ ಏನು ನಾರಾಯಣ ಸ್ವಾಮಿ ಅವರೇ, ಸುಣ್ಣದಲ್ಲಿ ಕಲ್ಲಿರ್ತತೆ, ಹಾಲಿನಲ್ಲಿ ಕಲ್ಲು ಹಾಕದ ದುರುಳರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ಸುಣ್ಣ ಕಲ್ಲು ಅಂತೀರಿ ನಾವು ಅದಕ್ಕೆ. ಹಾಲಲ್ಲಿ ಕಲ್ಲು ಹಾಕಿದವ್ರು ಯಾರಾದ್ರೂ ದುರುಳರಿದ್ರೆ ಈ ಕಾಂಗ್ರೆಸ್ ಅವರು. ಹಾಲ್ಗೂ ಕಲ್ಲು ಹಾಕ್ಬಿಟ್ರಿ. ಆಲ್ಕೋಹಾಲ್ಗೂ ನೀವು 50 ರೂಪಾಯಿ ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಟ್ರಿ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ, ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ. ಈಗ ಮತ್ತೆ ಹಾಲಿನ ತೆರಿಗೆಯನ್ನ ಜಾಸ್ತಿ ಮಾಡಕ್ಕೆ ಅವಾಗೆ ರೆಡಿ ಮಾಡ್ಕೊಂಡಿದ್ದೀರ. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಮೀಡಿಯಾದವ್ರು ಕೂಗಾಡ್ರಿ, ನೀವು ಕೂಗಾಡಿದ್ರು ನಾನು ನೀರಿನ ತೆರಿಗೆಯನ್ನ ಜಾಸ್ತಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನೊಬ್ಬ ಯಾವುದೋ ಮಂತ್ರಿ ಹೋಗಿ ತಲೆ ಕೆಟ್ಟು ನದಿ ನೀರಿಗೂ ಟ್ಯಾಕ್ಸ್ ಹಾಕ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನದಿ ನೀರಿಗೂ ಟ್ಯಾಕ್ಸು ಅಂದ್ರೆ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಟ್ಯಾಕ್ಸು. ಹೊಸ ವರ್ಷದ ಗಿಫ್ಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ವಿಶ್ ಮಾಡ್ತಾರೆ ಎಲ್ಲರೂ, ಹ್ಯಾಪಿ ನ್ಯೂ ಇಯರ್ ಶುಭಾಶಯಗಳು ಅಂತ. ಮೋದಿನೂ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ, ಹೊಸ ವರ್ಷಕ್ಕೆ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ದ ಗ್ರೇಟ್ 14 ಬಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ಹೇಳಿದ್ರೆ ಬಸ್ ದರ ಏರಿಕೆಯನ್ನ ಮಾಡಿದ್ದಾರೆ. ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನ ಮಾಡಿದ್ದಾರೆ. ರಾಜ್ಯದ ಬಡವರು ಬಹಳ ಸಂತೋಷ ಖುಷಿಯಿಂದ ಈ 15% ಏರಿಕೆ ಮಾಡಿದಾರಲ್ಲ, ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂತಹ ಸಿದ್ದರಾಮಯ್ಯ, ಮನೆಯಾಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂತೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಎಲ್ಲರಿಗೂ, ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಗಂಡು ಮಕ್ಕಳು, ಅವರೆಲ್ಲರಿಗೂ ನಾನು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಅವರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟು, ಕ್ಷಮಿಸಿಬಿಡಿ, ನನ್ನನ್ನು ಕ್ಷಮಿಸಿಬಿಡಿ, ನಾನು ಯಾವುದು ಬೆಲೆ ಏರಿಕೆ ಮಾಡಲ್ಲ ಅಂದೆ. ಆದರೆ ನಮ್ಮ ದುರುಳ ಕಾಂಗ್ರೆಸ್ಸಿನ ಬೆಂಬಲಿಗರು, ನನ್ನ ಸಹೋದ್ಯೋಗಿಗಳು ಪೆಟ್ರೋಲ್ ರೈಸ್ ಮಾಡಿಸಿದ್ರು ನನ್ನ ಕೈಲಿ, ನಾನು ಬೇಡ ಅಂದೆ. ಆಮೇಲೆ ಇನ್ನು ಕೆಲವು ಮಂತ್ರಿಗಳು ಬಂದು ಆಲ್ಕೋಹಾಲ್ ರೈಸ್ ಮಾಡಿಸಿದ್ರು, ಯಾರು ಅಬಕಾರಿ ಸಚಿವರು ಬಂದು, ಇನ್ನು ಕೆಲವು ಮಂತ್ರಿ ಬಂದು ಹಾಲಿನ ದರ ಜಾಸ್ತಿ ಮಾಡಿಸಿದ್ರು, ಡಿ ಕೆ ಶಿವಕುಮಾರ್ ಬಂದು ನೀರಿನ ದರ ಜಾಸ್ತಿ ಮಾಡಿಸ್ತೀರಿ, ಕೃಷ್ಣ ಬೈರೇಗೌಡ ಬಂದು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಮಾಡಿಸಿದ್ರು. ಆದರೆ ನನ್ನ ತಪ್ಪೇನು ಇಲ್ಲ. ನನ್ನ ಸುತ್ತು ಇರ್ತಕ್ಕಂಥ ಏನು ಇವರು ಬೆಂಬಲಿಗರು, ಇವರ ಒತ್ತಡದಿಂದ ನಾನು ಇದನ್ನ ಮಾಡಿದ್ದೇನೆ. ನನ್ನ ತಪ್ಪೇನಿಲ್ಲ. ಐ ಆಮ್ ಹೆಲ್ಪ್ಲೆಸ್. ಪ್ಲೀಸ್ ನನ್ನನ್ನ ಪ್ಲೀಸ್ ದಯವಿಟ್ಟು ರಾಜ್ಯದ ಜನ ನಮ್ಮನ್ನ ಕ್ಷಮಿಸಿಬಿಡಿ. ಇದು ಇವತ್ತಿನ ನಮ್ಮ ಹೋರಾಟ. ಹೌದು, ಯಾಕಂದ್ರೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಟ್ಯೂಬ್ಲೈಟ್ ಮುಖ್ಯಮಂತ್ರಿ ಅಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನು ನಾರಾಯಣ ಸ್ವಾಮಿ ನಾನು ಹೋಗ್ಬೇಕಾದ್ರೆ 1,000 ಕೋಟಿ ಲಾಭ BMTC ಮತ್ತು KSRTC 1,000 ಕೋಟಿಗೂ ಜಾಸ್ತಿ ಲಾಭವನ್ನ ಬಿಟ್ಟೋಗಿದ್ದೆ. ಅವದನ್ನ ಯಾಕೆ ಹೇಳಲ್ಲ ನೀವು? ಅದಾದ್ಮೇಲೆ ನೀವು ಬಂದ್ರಿ, ಸಾಲ ಮಾಡಿದ್ರಿ, ಕೋವಿಡ್ ಬಂತು. ಕೋವಿಡ್ ಅಲ್ಲಿ ಯಾರು ಬಸ್ ಹತ್ತದ್ರಪ್ಪ? ಹತ್ತಕ್ಕೆ ಪ್ರಾವಿಷನ್ ಇಲ್ಲ. ಇಡೀ ಪ್ರಪಂಚದಲ್ಲಿ ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ಬಸ್ ನೋಡಿಸಿದ್ರೆ ಎಲ್ಲ ಜೈಲ್ಗೆ ಹಾಕೋರು ಎಲ್ಲರೂ. ಸಾಮಾನ್ಯವಾಗಿ ಲಾಸ್ ಆಗೇ ಆಗ್ತೈತೆ, ಕೋವಿಡ್ ಟೈಮಲ್ಲಿ ಲಾಸ್ ಆಗೇ ಆಗ್ತೈತೆ. ಮತ್ತು
ಕಾರ್ಮಿಕರ ಹೈಕ್ ಏನಿದೆ ಅದು ನಿರಂತರ ಎವ್ರಿ 4 years ಮಾಡೇಬೇಕು. ರಾಜ್ಯ ಸರ್ಕಾರಿ ನೌಕರರಿಗೆ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಹಂಗಾರೆ BMTC KSRTC ಬೇರೆ ನಿಗಮದವರು ಹಂಗಾರೆ ಅವ್ರ ನೌಕರರಲ್ವಾ? ಅವ್ರಿಗೆ ಮಾಡಬೇಕು. ನಾ ಇದ್ದಾಗೂ ಮಾಡಿದ್ದೀರಿ, ಅದು ನ್ಯಾಚುರಲ್. ಯಾರೇ ಇದ್ರೂ ಮಾಡಬೇಕು. ನಿಮ್ಮ ಫ್ರೀ 2,000 ರೂಪಾಯಿ ಮಾಡಿದಿರಲ್ಲ, ಎಷ್ಟು ಬ್ಯಾಲೆನ್ಸ್ ಇದೆ ನಿಮಗೆ? 800 ಕೋಟಿ ಬ್ಯಾಲೆನ್ಸ್ ಕೊಡಬೇಕು. ಯಾಕೆ ಕೊಟ್ಟಿಲ್ಲ ನೀವು? ಯಾಕೆ ಕೊಟ್ಟಿಲ್ಲ ಹೇಳಿ? 800 ಕೋಟಿ ಬ್ಯಾಲೆನ್ಸ್ ಕೊಡಬೇಕು, ಅದನ್ನ ಕೊಟ್ಟಿಲ್ಲಲ್ಲ, ಅದು ಮೋಸ ಅಲ್ವಾ? ನೀವು ಈಗ ಅವ್ರಿಗೆ ಈಗಲೇ ಸಾಲದ ಹೊರೆಯಲ್ಲಿದ್ದಾರೆ ಅವರು. ಯಾರು? ಕಾಂಗ್ರೆಸ್ ಸರ್ಕಾರ ಈಗಲೇ ಸಾಲದ ಹೊರೆ, ನಮ್ಮ ಸಾಲದ ಹೊರೆ ಅಲ್ಲ, ಈಗಲೇ ಸರ್ಕಾರದ. ಅವ್ರಿಗೆ 2,000 ಕೋಟಿ ಮತ್ತೆ ತಗೋ ಅಂತ ಹೇಳ್ತಾ ಇದ್ದಾರೆ. ತಗೊಂಡ್ರೆ ಮುಳುಗಿಸ್ಬಿಡ್ತಾರೆ ಇವರು. ಅದರಿಂದ ಸಿದ್ದರಾಮಯ್ಯನವರೇ, ನೀವು ಚುನಾವಣೆ ಬಂದಾಗ ನೀವು ಹೇಳಿದ್ದೇನು, ನಾನು ಯಾವುದೇ ತೆರಿಗೆಯನ್ನು ಹಾಕಲ್ಲ ಅಂತ ಹೇಳಿದ್ರಿ. ಮೋಸ ಮಾಡಿದ್ದೀರಾ, ಜನಕ್ಕೆ ದ್ರೋಹ ಬಗ್ದಿದ್ದೀರಾ. ಹೊಸ ವರ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ಗಿಫ್ಟ್ಗೆ ನಾವು ಎಲ್ಲ ಅಭಿನಂದನೆ, ಕ್ಷಮೆ ಕೇಳ್ತೀವಿ. ನಾವು ಸಿದ್ದರಾಮಯ್ಯನವರ ಪರವಾಗಿ ಕ್ಷಮೆ ಕೇಳ್ತೀವಿ. ಏನಾದರೂ ಇದೇ ರಾಜ್ಯದಲ್ಲಿ ಸಾಲಗಾರರಾಗಿದ್ರೆ 60 ವರ್ಷ ರೂಲಿಂಗ್ ಮಾಡಿರುವಂತ ಕಾಂಗ್ರೆಸ್ ಈ ರಾಜ್ಯವನ್ನ ಪಾಪರ್ ಮಾಡಿದೆ. ಇವತ್ತು ಖಜಾನೆಯಲ್ಲಿ ದುಡ್ಡಿಲ್ಲ.